ಫ್ರೆಂಡ್ಸ್, ಗೀತಾಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಹಲ್ದಿರಾಮ್ಸ್ ಹಲ್ವಾ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ತುಂಬ ಕಾಸ್ಟ್ಲಿ ಆಗಿರೋಂಥ ಹಲ್ದಿರಾಮ್ಸ್ ಹಲ್ವಾ ಈಗ ಮನೆಯಲ್ಲಿ ಸಿಂಪಲ್ ಆ್ಯಂಡ್ ಈಸಿ ಆ್ಯಂಡ್ ತುಂಬ ಕಡಿಮೆ ಖರ್ಚಲ್ಲೇ ರೆಡಿ ಮಾಡ್ಕೊಂಡ್ಬಿಡ್ಬೋದು. ಅದನ್ನು ದ್ರಾಕ್ಷಿಯಿಂದ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಈಗ ಸೀಸನ್ ಅಲ್ವಾ, ಈ ಥರ ಪ್ರಿಪೇರ್ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವೀಡಿಯೋನು ನೀವು ಮಿಸ್ ಮಾಡ್ಕೊಳ್ಳದೆ ವಾಚ್ ಮಾಡ್ಬೋದು. ಈಗ ಇದು ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿ ಆಗಿರೋಂಥ ಹಲ್ದಿರಾಮ್ಸ್ ಹಲ್ವಾ ಯಾವ ಥರ ಪ್ರಿಪೇರ್ ಮಾಡಬೇಕು ಬೇಗ ವೀಡಿಯೋ ನೋಡ್ಕೊಂಡು ಬಂದುಬಿಡೋಣವಾ. ಈ ಸ್ವೀಟ್ಗೋಸ್ಕರ ನಾನು 1 kg ಈ ಥರ ದ್ರಾಕ್ಷಿ ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ಉದ್ದ ಇರೋ ದ್ರಾಕ್ಷಿ ತೊಗೊಂಡ್ರೆ ಇದು ಸ್ವೀಟ್ ಜಾಸ್ತಿ ಇರುತ್ತೆ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು 1 kg ದ್ರಾಕ್ಷಿನ ನೀಟಾಗಿ ವಾಶ್ ಮಾಡಿಕೊಂಡು ಬಿಡಿಸ್ಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನಮಗೆ ಈ ದ್ರಾಕ್ಷಿಯಲ್ಲಿರೋ ಜ್ಯೂಸ್ ಬೇಕಾಗುತ್ತೆ, ಹಾಗಾಗಿ ಈ ಥರ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತಿದ್ದೀನಿ. ಈ ದ್ರಾಕ್ಷಿಯಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಗ್ರೈಂಡ್ ಮಾಡ್ಕೋಬೇಕಾದ್ರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಈ ಥರ ಎಲ್ಲ ತುಂಬ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದ್ರ ಜ್ಯೂಸ್ ತಗೋಬೇಕು. ಈಗ ಒಂದು ಸ್ಟ್ರೈನರ್ ಇಟ್ಕೊಂಡು ಈ ಜ್ಯೂಸ್ ಎಲ್ಲ ಫಿಲ್ಟರ್ ಮಾಡ್ಕೊಂಡು ತೊಗೊತೀನಿ. ಒಂದು ಸ್ಪೂನು ಅಥವಾ ಒಂದು ಸೌಟಿನ ಸಹಾಯದಿಂದ ಈ ಪಲ್ಪೆಲ್ಲ ನೀಟಾಗಿ ತಗೊಂಡ್ಬಿಡ್ಬೋದು. ನೋಡಿ, ಜ್ಯೂಸ್ ಸಪ್ರೇಟಾಗಿ ರೆಡಿ ಆಗೋಗುತ್ತೆ. ನಾವು ಇದರಲ್ಲಿ ಸ್ವಲ್ಪನೂ ಏನೂ ವೇಸ್ಟ್ ಮಾಡಲಾರ್ದಂಗೆ ಜ್ಯೂಸ್ ತಗೋಬೇಕು. ನೋಡಿ, ಇದು ಇನ್ನೂ ಉಳಿದಿರೋ ಪಲ್ಪ್ ಇದೆ ಅಲ್ವಾ, ಇದನ್ನು ಮತ್ತೊಂದು ಸರಿ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು 1/4 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ಇದಕ್ಕೆ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪನೇ ನೀರು ಹಾಕ್ಕೊಂಡು ಈಗ ಇದನ್ನು ಮತ್ತೊಂದು ಸರಿ ಗ್ರೈಂಡ್ ಮಾಡ್ಕೊತೀನಿ. ಈ ಥರ 2ನೇ ಸರಿ ಮಾಡ್ಕೊಳ್ಳೋದ್ರಿಂದ ನಮಗೆ ಇದರಲ್ಲಿ ಜ್ಯೂಸು ಸ್ವಲ್ಪನೂ ವೇಸ್ಟ್ ಆಗಲಾರ್ದಂಗೆ ಎಲ್ಲ ಕಂಪ್ಲೀಟಾಗಿ ನಾವು ತಗೋಬೋದು. ನೋಡಿ, ಎಲ್ಲದೂ ಈ ಥರ ಎಲ್ಲ ಫಿಲ್ಟರ್ ಮಾಡ್ಕೋಬೇಕು. ನೋಡಿ, ಪಲ್ಪ್ ಎಷ್ಟು ಸ್ವಲ್ಪ ಬಂದಿದೆ ನೋಡಿದ್ರಾ. ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು. ನೋಡಿ, ನನಗೆ ಇಷ್ಟು ಜ್ಯೂಸ್ ಬಂದಿದೆ. ಇದನ್ನು ಒಂದು ಸೈಡಲ್ಲಿ ಇಟ್ಕೊತೀನಿ. ಇದನ್ನು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಈಗ ಒಂದು ಬೌಲಲ್ಲಿ 1 ಕಪ್ಪಷ್ಟು ಕಾರ್ನ್ಫ್ಲೋರ್ ಪೌಡ್ರ್ ತೊಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ತೊಗೊತೀವೋ ಎಲ್ಲವುದು ಇದೇ ಕಪ್ಪಲ್ಲೇ ಮೆಷರ್ ಮಾಡ್ಕೋಬೇಕು. ಈಗ ದ್ರಾಕ್ಷಿನ 3 ಕಪ್ಪಷ್ಟು ದ್ರಾಕ್ಷಿ ರಸ ಹಾಕ್ಕೋಬೇಕು. ನೋಡಿ, ಫಸ್ಟ್ಗೆ ನಾನು 2 ಕಪ್ಪಷ್ಟು ದ್ರಾಕ್ಷಿ ರಸ ಹಾಕ್ಕೊತಿದ್ದೀನಿ. ನಿಮಗೇನಾದರೂ ಇದರಲ್ಲಿ ದ್ರಾಕ್ಷಿ ರಸ ಕಡಿಮೆ ಬಂತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. 1 ಕಪ್ ಕಾರ್ನ್ಫ್ಲೋರ್ ಪೌಡ್ರಿಗೆ 3 ಕಪ್ಪಷ್ಟು ದ್ರಾಕ್ಷಿ ರಸ ಕರೆಕ್ಟಾಗಿ ಸರಿ ಹೋಗುತ್ತೆ. ದ್ರಾಕ್ಷಿ ರಸ ಕಡಿಮೆ ಬಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು. 1 ಸ್ಪೂನು ಅಥವಾ ಈ ಥರ ಒಂದು ವಿಸ್ಕರಿಂದ ಆದರೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಉಂಡೆ ಇಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು. 2 ಗ್ಲಾಸಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತೆ ಈಗ 3ನೇ ಕಪ್ಪಷ್ಟು ಹಾಕ್ಕೊತಿದ್ದೀನಿ. ಎಲ್ಲವುದು ಒಂದೇ ಸರಿ ಹಾಕ್ಕೊಂಡ್ರೆ ಗಂಟಾಗ್ಬಿಡುತ್ತೆ, ಈಸಿಯಾಗಿ ಗಂಟು ಬಿಡಿಸ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಫಸ್ಟ್ 2 ಕಪ್ಪಷ್ಟು ಹಾಕ್ಕೊಂಡು ಆಮೇಲೆ 3ನೇ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊತೀನಿ. ಇದನ್ನು ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾವು ದ್ರಾಕ್ಷಿ ರಸ ಯಾವುದರಲ್ಲಿ ಅಳತೆ ಮಾಡ್ಕೊಂಡಿದ್ವೋ ಅದರಲ್ಲಿನೇ ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಬರೀ ಅರ್ಧ ಕಪ್ಪಷ್ಟು ಸಕ್ಕರೆ ಕರೆಕ್ಟಾಗಿ ಸಾಕಾಗುತ್ತೆ. ಹಾಗೆ ಅರ್ಧ ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಈಗ ಇದು ಸಕ್ಕರೆ ಎಲ್ಲ ಕರಗಿಬಿಟ್ಟು ನಮಗೆ 1 ಎಳೆ ಪಾಕ ಬರಬೇಕು, ಅಷ್ಟರವರೆಗೂ ಕುದಿಸ್ಕೋಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಪಾಕ ಬರಬೇಕು ಅಂತ. ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ತುಂಬ ಕಡಿಮೆ ಸಕ್ಕರೆ ತೊಗೊಂಡಿರೋದ್ರಿಂದ ತುಂಬ ಬೇಗನೆ ಆಗೋಗುತ್ತೆ. ನೋಡಿ, ಈ ಥರ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆಕ್ ಮಾಡಿ ನೋಡ್ಕೋಬೇಕು. ನಾವು 2 ಬೆಳ್ಳಿಂದ ಈ ಥರ ಪ್ರೆಸ್ ಮಾಡಿ ತೆಗೆದ್ರೆ 1 ಎಳೆ ಪಾಕ ಬರಬೇಕು. ನೋಡಿ, ಕರೆಕ್ಟಾಗಿ ಈ ಥರ 1 ಎಳೆ ಪಾಕ ಬರಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಬಂದ ತಕ್ಷಣವೇ ನಮಗೆ ಕರೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ, ಈ ಥರ 1 ಎಳೆ ಪಾಕ ಬರಬೇಕು. ಈಗ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ನಾವು ಕಾರ್ನ್ಫ್ಲೋರ್ ಪೌಡ್ರನ್ನ ಮಿಕ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ವಲ್ವ, ಅದನ್ನು ಇನ್ನೊಂದು ಸರಿ ಕಲಿಸ್ಕೊಂಡು ಇದರಲ್ಲಿ ನಿಧಾನವಾಗಿ ಹಾಕ್ಕೋಬೇಕು. ನೋಡಿ, ಈ ಥರ ಸ್ವಲ್ಪನೇ ಹಾಕ್ಕೊತ ಮಿಕ್ಸ್ ಮಾಡ್ಕೊತ ಹಾಕ್ಕೋಬೇಕು. ಒಂದೇ ಸರಿ ಎಲ್ಲ ಹಾಕ್ಕೊಂಡ್ರೆ ಗಂಟಾಗೋಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನವಾಗಿ ಹಾಕ್ಕೊತ ಮಿಕ್ಸ್ ಮಾಡ್ಕೊತ ಹಾಕಬೇಕು. ನಾವು ಕಾರ್ನ್ಫ್ಲೋರ್ನ ಒಂದು ಸಾರಿ ಮಿಕ್ಸ್ ಮಾಡಿನೇ ಇದರಲ್ಲಿ ಹಾಕೋಬೇಕು.
ಇಲ್ಲ ಅಂದರೆ ತಳದಲ್ಲಿ ಕಾರ್ನ್ಫ್ಲೋರ್ ಕುತ್ಕೊಂಡಿರುತ್ತಲ್ವ ಅದು ಹಾಗೇ ಇರುತ್ತೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊತ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊತಾನೆ ಮಾಡ್ಕೋಬೇಕು. ಹೈ ಫ್ಲೇಮ್ ಇಟ್ಕೊಂಡ್ರೆ ತುಂಬ ಬೇಗ ಗಂಟಾಗೋಗುತ್ತೆ. ನೋಡಿ ಆವಾಗಲೇ ಸ್ವಲ್ಪ ಗಂಟು ಅಂತ ಅನಿಸ್ತಾ ಇದೆ ಅಲ್ವಾ. ಸ್ವಲ್ಪ ಈ ಥರ ಫಾಸ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟೆಲ್ಲ ಹೋಗ್ಬಿಟ್ಟು ಸ್ವಲ್ಪ ತಿಕ್ಕಾಗುತ್ತೆ. ನೋಡಿ ತುಂಬ ಫಾಸ್ಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಗಂಟೆಲ್ಲ ಹೋಗ್ಬಿಡುತ್ತೆ. ಆಗಲೇ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ನೋಡಿದ್ರಾ. ಈ ಥರ ಸ್ವಲ್ಪ ಗಟ್ಟಿ ಆಗ್ತಾ ಇರಬೇಕು. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತುಂಬ ಬೇಗನೆ ಗಟ್ಟಿಯಾಗೋಗುತ್ತೆ. ಇದು ಸ್ವಲ್ಪನೂ ಕೈ ಬಿಡ್ದಂಗೆ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಕೈ ಬಿಟ್ರೂ ತಳ ಅಂಟಿಬಿಡುತ್ತೆ. ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ತಾ ಇದು ತುಂಬ ಶೈನಿಂಗ್ ಆಗಿ ಬರುತ್ತೆ. ಆ ಥರ ಬರೋವರೆಗೂ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಒಂದು 4 ರಿಂದ 5 ನಿಮಿಷದವರೆಗೂ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇಷ್ಟು ಗಟ್ಟಿಯಾಗಿದೆ. ಈಗ 1 ಚಿಟಿಕೆಯಷ್ಟು ಫುಡ್ ಕಲರ್ ತೊಗೊಂಡಿದ್ದೀನಿ. ನಾನು ಗ್ರೀನ್ ಕಲರ್ ಫುಡ್ ಕಲರ್ ತೊಗೊಂಡಿದ್ದೀನಿ. ದ್ರಾಕ್ಷಿ ಹಾಕ್ಕೊಂಡಿರೋದ್ರಿಂದ ಅದರಲ್ಲಿ ಒಂದು 2 ಹನಿಯಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ನಿಮ್ಮ ಹತ್ರ ಲಿಕ್ವಿಡ್ ಫುಡ್ ಕಲರ್ ಇತ್ತು ಅಂದರೆ ಅದನ್ನೇ ಹಾಕ್ಕೋಬೋದು. ನಿಮಗೆ ಆರೆಂಜ್ ಕಲರ್ ಬೇಕು ಅಂದರೆ ಆರೆಂಜ್ ಆದರೂ ಹಾಕ್ಕೋಬೋದು, ಗ್ರೀನ್ ಬೇಕಂದರೆ ಗ್ರೀನ್ ಆದರೂ ಹಾಕ್ಕೋಬೋದು. ನಾನು ದ್ರಾಕ್ಷಿ ತೊಗೊಂಡಿರೋದ್ರಿಂದ ನಾನು ಗ್ರೀನ್ ಕಲರ್ ಹಾಕ್ಕೊತಿದ್ದೀನಿ. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಎಷ್ಟು ಶೈನಿಂಗ್ ಆಗಿ ಬಂದಿದೆ ನೋಡಿದ್ರಾ. ಈ ಥರ ಶೈನಿ ಟೆಕ್ಸ್ಚರ್ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಷ್ಟು ಶೈನಿ ಟೆಕ್ಸ್ಚರ್ ಬಂದ ತಕ್ಷಣವೇ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಈ ಥರ ತುಪ್ಪದಲ್ಲಿ ಕುಕ್ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ತುಂಬ ಬೇಗ ಆಗುತ್ತೆ. ಇದು ನಮಗೆ ಡಿಮೋಲ್ಡ್ ಮಾಡಲಿಕ್ಕೂ ಈಸಿ ಆಗುತ್ತೆ. ನೋಡಿ ಒಂದು 2 ರಿಂದ 3 ನಿಮಿಷದವರೆಗೂ ಇದನ್ನು ಮತ್ತೆ ಈ ಥರ ತುಪ್ಪ ಹಾಕಿ ಕುಕ್ ಮಾಡ್ಕೋಬೇಕು. ಇದು ಪ್ಯಾನಿಂದ ಈಸಿಯಾಗಿ ರಿಮೂವ್ ಆಗೋವರೆಗೂ ಇದನ್ನು ಕುಕ್ ಮಾಡ್ಕೋಬೇಕು. ಆ ಥರ ಏನಾದರೂ ಈಸಿಯಾಗಿ ಬೇಗ ರಿಮೂವ್ ಆಗಲಿಲ್ಲ ಅಂದರೆ ಮತ್ತೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಈಗ ನಾವು ಯಾವುದರಲ್ಲಿ ಸ್ವೀಟ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು ಅಂತ ಅಂದ್ಕೊತಿದ್ವೋ ಆ ಮೋಲ್ಡ್ಗೆ ಈ ಥರ ಸ್ವಲ್ಪ ಆಯಿಲ್ ಅಥವಾ ತುಪ್ಪ ಹಾಕ್ಕೊಂಡು ಗ್ರೀಸ್ ಮಾಡಿಕೊಂಡು ರೆಡಿ ಇಟ್ಕೋಬೇಕು. ಈಗ ಇದರಲ್ಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣಿನ ಬೀಜನ ಸ್ವಲ್ಪ ಫ್ರೈ ಮಾಡಿಕೊಂಡು ತೊಗೊಂಡಿದ್ದೆ, ಅದನ್ನೆಲ್ಲ ಇದರಲ್ಲಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಗಾರ್ನಿಷಿಂಗೋಸ್ಕರ ನೋಡಲಿಕ್ಕೆ ಚೆನ್ನಾಗಿರುತ್ತಲ್ವ. ಹಲ್ದಿರಾಮ್ಸ್ ಹಲ್ವಾದಲ್ಲಿ ಈ ಥರದ್ದೆಲ್ಲ ಬೀಜ ಇರುತ್ತಲ್ವ, ಹಾಗಾಗಿ ಈ ಥರ ಹಾಕ್ತಿದ್ದೀನಿ. ಹಾಗೆ ಸ್ವಲ್ಪ ಪಿಸ್ತಾ ಪೀಸಸ್ಸನ್ನು ಹಾಕ್ಕೊತಿದ್ದೀನಿ. ನಿಮ್ಗೆ ಯಾವುದಾದ್ರೂ ಬೇರೆ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ಅದನ್ನು ಹಾಕ್ಕೊಂಡು ಇಟ್ಕೋಬೋದು. ಇದನ್ನು ಫಸ್ಟ್ ರೆಡಿ ಮಾಡಿ ಇಟ್ಕೋಬೇಕು. ಈಗ ನೋಡಿ ಇದನ್ನು ಮತ್ತೊಂದು 2 ರಿಂದ 3 ನಿಮಿಷದವರೆಗೂ ಕುಕ್ ಮಾಡ್ಕೋಬೇಕು. ನಮಗೆ ಇದು ಪ್ಯಾನಿಂದ ರಿಮೂವ್ ಆಗೋವರೆಗೂ ಇದನ್ನು ಕುಕ್ ಮಾಡ್ಕೊತಾನೆ ಹೋಗಬೇಕು. ಇದಕ್ಕೇನಾದರೂ ಇನ್ನೂ ಸ್ವಲ್ಪ ತುಪ್ಪ ಇಡಿಸ್ತು ಅಂದರೆ ಹಾಕೋಬೋದು. ನೋಡಿ ನಮಗೆ ರೆಡಿ ಆಗಿದೆ ಅಂತ ಗೊತ್ತಾಗಬೇಕು ಅಂದರೆ ಈ ಥರ ಟಚ್ ಮಾಡಿ ನೋಡಿದರೆ ಸ್ವಲ್ಪನೂ ಕೈಗೆ ಹತ್ಕೊಳ್ಳಲ್ಲ. ಈ ಥರ ಆದಮೇಲೆ ಇದು ರೆಡಿ ಆಗಿದೆ ಅಂತ ಅರ್ಥ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಅದನ್ನೆಲ್ಲ ಈ ನಾವು ಆಯಿಲ್ ಹಚ್ಕೊಂಡಿರೋ ಮೌಲ್ಡ್ ಇದೆ ಅಲ್ವಾ ಅದರಲ್ಲಿ ಹಾಕ್ಕೊಂಡಿದ್ದೀನಿ. ಮೌಲ್ಡಲ್ಲಿ ಹಾಕ್ಕೊಳ್ಳೋ ವಿಡಿಯೋ ಮಿಸ್ ಆಗಿದೆ. ಅದು ರೆಡಿ ಆದ ತಕ್ಷಣ ಎಲ್ಲವುದು ಈ ಮೌಲ್ಡಲ್ಲಿ ಹಾಕ್ಕೊಂಡು ಇದನ್ನು ಸ್ವಲ್ಪ ಈ ಥರ ಟ್ಯಾಪ್ ಮಾಡ್ಕೊತ ಫಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಸ್ವಲ್ಪನೂ ಹತ್ಕೊಳ್ಳಲ್ಲ. ಈಗ ಇದನ್ನು ತಣ್ಣಗಾದ್ಮೇಲೆ ನೋಡೋಣ. ನೋಡಿ ತಣ್ಣಗಾದ್ಮೇಲೆ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ನಮಗೆ ಕಟ್ ಮಾಡಲಿಕ್ಕೆ ಬರುತ್ತೆ. ನೋಡಿ ಇದು ಮೌಲ್ಡಿಂದ ಎಷ್ಟು ಈಸಿಯಾಗಿ ರಿಮೂವ್ ಆಗ್ತಾ ಇದೆ ನೋಡಿದ್ರಾ. ನಾವು ಪರ್ಫೆಕ್ಟಾಗಿ ಕುಕ್ ಮಾಡಿಕೊಂಡ್ರೆ ಇದು ಈಸಿಯಾಗಿ ರಿಮೂವ್ ಆಗುತ್ತೆ, ಸ್ವಲ್ಪನೂ ಸ್ಟಿಕ್ಕಿಯಾಗಿ ಇರಲ್ಲ. ಈಗ ಇದನ್ನು ಒಂದು ಪ್ಲೇಟಲ್ಲೇ ಡಿಮೋಲ್ಡ್ ಮಾಡ್ಕೊತೀನಿ. ನೋಡಿ ಎಷ್ಟು ಬೇಗ ಈಸಿಯಾಗಿ ಅದೇ ಬಂದುಬಿಡ್ತು. ನಾವು ಟ್ಯಾಪ್ ಮಾಡೋ ಅವಶ್ಯಕತೆಯೂ ಇಲ್ಲ, ಹಾಗೇ ಡಿಮೋಲ್ಡ್ ಆಗೋಯ್ತು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೇಮ್ ಟು ಸೇಮ್ ಹಲ್ದಿರಾಮ್ಸ್ ಹಲ್ವಾ ಥರನೇ ಇದೆ ನೋಡಿದ್ರಾ. ಟೇಸ್ಟೂ ಸೇಮ್ ಹಾಗೇ ಇರುತ್ತೆ. ಈಗ ಇದನ್ನು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಿಮಗೆ ಚಿಕ್ಕ ಪೀಸಸ್ ಬೇಕು ಅಂದರೆ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು, ದೊಡ್ಡ ಪೀಸಸ್ ಬೇಕು ಅಂದರೆ ದೊಡ್ಡದಾಗಿ ಕಟ್ ಮಾಡ್ಕೋಬೋದು. ನೋಡಿ ಎಲ್ಲದನ್ನು ಈ ಥರ ಪೀಸಸ್ ರೆಡಿ ಮಾಡ್ಕೊತಿದ್ದೀನಿ. ನೋಡಿ ನಿಮಗೆ ಒಂದು ಪೀಸ್ ತೋರಿಸ್ತೀನಿ. ಇದ್ರ ಟೆಕ್ಸ್ಚರ್ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿದ್ರಾ. ತುಂಬ ಪರ್ಫೆಕ್ಟಾಗಿ ಬಂದಿದೆ. ತಿಂದ್ರೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೋಡಿ ಸ್ವಲ್ಪ ಪೀಸ್ ಮಾಡಿದರೆ ಎಷ್ಟು ಸಾಫ್ಟಾಗಿ ರಿಮೂವ್ ಆಯ್ತಲ್ವಾ. ತುಂಬ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರೋಂಥ ಈ ಹಲ್ದಿರಾಮ್ಸ್ ಹಲ್ವಾ ನೀವು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಯಾವ ವಿಡಿಯೋನೂ ನೀವು ಮಿಸ್ ಮಾಡ್ಕೊಳ್ದೆ ವಾಚ್ ಮಾಡ್ಬೋದು. ಮತ್ತಷ್ಟು ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.